ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಅಂತ ನೋಡ್ತಾ ಇದ್ದೀರಾ? ಹೌದು, ನಾನಿವತ್ತು ಇನ್ಸ್ಟೆಂಟಾಗಿ ಯಾವ ರೀತಿ ಟೊಮೊಟೊ ರೈಸ್ನ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನೋಡೋಣ. ನೋಡಿ, ಮೊದಲನೇದಾಗಿ ಕುಕ್ಕರ್ಗೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಈಗ ಇದಕ್ಕೆ ಪಲಾವ್ ಎಲೆ, 2 ಏಲಕ್ಕಿ, 4 ಲವಂಗನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, ಈರುಳ್ಳಿ ಏನು ಬ್ರೌನ್ ಕಲರ್ ಆಗಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ, ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಈಗ ಇದಕ್ಕೆ 3 ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಚಾಪ್ ಮಾಡಿ ತಗೊಂಡಿದ್ದೀನಿ. ಈಗ ಇದಕ್ಕೆ ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ನಮಗೆ ಸ್ಮ್ಯಾಶ್ ಥರ ಬೇಯಬೇಕು. ನೋಡಿ, ಟೊಮೆಟೊ ಹಣ್ಣು ಬೇಯೋಷ್ಟರೊಳಗಡೆ ಇಲ್ಲಿ ನಾನು 1 ಇಂಚು ಚಕ್ಕೆ, 1 ಟೇಬಲ್ ಸ್ಪೂನು ಸೋಂಪನ್ನ ತೊಗೊಂಡಿದ್ದೀನಿ. ಈಗ ಇದನ್ನು ಕುಟ್ನಿನಲ್ಲಿ ಕುಟ್ಬಿಟ್ಟು ಚೆನ್ನಾಗಿ ಪೌಡರ್ನ ಮಾಡ್ಕೋತೀನಿ. ನೋಡಿ, ಈಗ ಅಷ್ಟನ್ನ ಹಾಕೋತಾ ಇದ್ದೀನಿ. ಮತ್ತು ನಾನೇನು ಕುಟ್ನಿನಲ್ಲಿ ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಚಕ್ಕೆ ಮತ್ತು ಸೋಂಪಿಂದು ಖಾರದ ಪುಡಿನ 1 ಸ್ಪೂನು ಹಾಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಧನಿಯಾ ಪುಡಿ ಆಗಲಿ, ಗರಂ ಮಸಾಲ ಆಗಲಿ, ಮಸಾಲ ರುಬ್ಬೋದಾಗಲಿ ಯಾವುದು ಕೂಡ ಇದಕ್ಕೆ ಹಾಕಲ್ಲ. ಇದಕ್ಕೆ ಸ್ಪೆಷಲ್ ಪೌಡರ್ ಅಂದರೆ ಚಕ್ಕೆ ಮತ್ತು ಸೋಂಪು. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದು ಇನ್ಸ್ಟೆಂಟಾಗಿ ನೀವು ವಿತಿನ್ 10 or 15 ಮಿನಿಟ್ಸ್ನಲ್ಲಿ ಟೊಮೊಟೊ ರೈಸು ರೆಡಿ ಆಗಿಬಿಡುತ್ತೆ. ಒಂದು ಸಲ ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಇದು ಇಷ್ಟ ಆಗೋಗುತ್ತೆ. ನೋಡಿ, ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬಳಸಿಲ್ಲ, ಬರೀ ಒಗ್ಗರಣೆಗೆ ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಇದಕ್ಕೆ ಕಡಲೆಕಾಯಿ ಬೀಜ ಅಥವಾ ಗೋಡಂಬಿನಾದರೂ ಹಾಕ್ಕೋಬೋದು. ನೋಡಿ, ನಾನಿಲ್ಲಿ ಕಡಲೆಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ. ನೋಡಿ, ನಾನೀಗ ನೀರನ್ನ ಹಾಕೋತಾ ಇದ್ದೀನಿ. 1 ಲೋಟ ಬಾಸುಮತಿ ಅಕ್ಕಿಗೆ 1.25 ಲೋಟ ನೀರನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಪಕ್ಕದಲ್ಲಿ ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ದೆ. ಈಗ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿನ ಶೀಳಿದ್ದೀನಿ. ಈಗ ಕಲ್ಲುಪ್ಪನ್ನ ಸೇರಿಸ್ಕೊತಾ ಇದ್ದೀವಿ. ನೋಡಿ, ನೀರು ಕುದೀತಿದೆ. ಈಗ ನಾನು ಅಕ್ಕಿನ ಹಾಕೋತಾ ಇದ್ದೀನಿ. ನೋಡಿ, ಈಗ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬಂದಿದ್ದೇನೆ, ಆಫ್ ಮಾಡಿಬಿಡಿ. ಇನ್ಸ್ಟೆಂಟ್ ಟೊಮೊಟೊ ರೈಸ್ ರೆಡಿ ಟು ಸರ್ವ್. ನೋಡಿ, ಲಿಡ್ನ ಓಪನ್ ಮಾಡ್ತಾ ಇದ್ದೀವಿ. ಜೆಂಟಲಾಗಿ ಮೇಲೆ ಕೆಳಗಡೆ ಮಿಕ್ಸ್ ಮಾಡ್ಕೊಳ್ಳಿ. ಆಹಾ, ಘಮ ಅಂತ ಇದೆ ಫ್ರೆಂಡ್ಸ್. ಎಷ್ಟು ಈಸಿಯಾಗಿ ಇನ್ಸ್ಟೆಂಟಾಗಿ ಟೊಮೊಟೊ ರೈಸ್ನ ವಿತಿನ್ 10 ಮಿನಿಟ್ಸ್ನಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ತಿಳಿಸಿ. ಬಾಯ್.